ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಮಾತನಾಡಿ, ಪ್ರತ್ಯೇಕ ಸಂವಿಧಾನವನ್ನ ಫೆಬ್ರವರಿ 3ರಂದು ಕೇಂದ್ರ ಸರ್ಕಾರಕ್ಕೆ ನೀಡುವ ಮನಸ್ಫೂರ್ತಿ ಆಧಾರಿತ ಸನಾತನಿಗಳನ್ನು ದೇಶದಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಸಂವಿಧಾನಕ್ಕೆ ಧಕ್ಕೆಯಾದರೆ ದೇಶಾದ್ಯಂತ ಭೀಮಾ ಕೊರೆಂಗಾವ್ ಯುದ್ಧ ನಡೆಯುವುದು ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಂ ದೊರೆಸ್ವಾಮಿ ಹನೂರು, ನಂಜುಂಡಸ್ವಾಮಿ ಗುಂಡ್ಲುಪೇಟೆ, ಶಿವಕುಮಾರ್, ತಾಲೂಕು ಸಂಚಾಲಕರಾದ ರಂಗಸ್ವಾಮಿ ಗುಂಡ್ಲುಪೇಟೆ, ಸಿದ್ದರಾಜು ಕೊಳ್ಳೇಗಾಲ, ಚಂದ್ರಶೇಖರ್ ಯಳಂದೂರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ವಿರುದ್ಧವಾಗಿ ದಾಸತ್ವದಿಂದ ಜಿಲ್ಲಾ ಸಂಚಾಲಕರು ರಾಜಣ್ಣಯ್ಯವರು ಈಗಾಗಲೇ ವಿಚಾರ ತಿಳಿಸ್ತಾರೆ. ಪತ್ರಿಕಾ ಬಂಧುಗಳೇ, ತಮ್ಮೆಲ್ಲರಿಗೂ ಆನಂದ ಸ್ವಾಗತವನ್ನು ಕೋರ್ತಾ, ಏನು ಕಳೆದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳ ನಡೆಯುವಾಗ ಸಂವಿಧಾನ ವಿರೋಧಿ ಗುಂಪು 501 ಪುಟಗಳ ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ಅದನ್ನು ಫೆಬ್ರವರಿ ಸಬ್ಮಿಟ್ ಮಾಡ್ತೀವಿ. ಅದನ್ನ ಅಂಗೀಕರಿಸಬೇಕು ಅನ್ನೋದ್ರ ಮೂಲಕ ಈ ದೇಶದ ಏಕತೆಯನ್ನು ಒಡೆಯಲು ಸಂಚು ಮಾಡಿದ್ದಾರೆ. ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡೋ ಕಾಲದಿಂದಲೂ ಸಹ, ಬಾಬಾ ಸಾಹೇಬರು ರಚನೆ ಮಾಡಿದಾಗಲೂ ಸಹ ಒಂದು ಗುಂಪು ಸಂವಿಧಾನ ವಿರೋಧಿ ಕೃತ್ಯಗಳನ್ನು ನಡೆಸಿ ಅವಾಗಲೂ ಸಂವಿಧಾನ ಸುಟ್ಟಿದ್ರು. ಮತ್ತೆ ನಂತರದಲ್ಲಿ ಅವರ ವಿರುದ್ಧಗಳ ಚಳವಳಿಗಳು ಮಾಡಿದ್ರು, ಅವ್ರನ್ನ ಅಪಹಾಸ್ಯ ಮಾಡ್ಕೊಂಡೇ ಬಂದಿದ್ರು. ಈ ದೇಶ ಬಹುಭಾಷೆ, ಬಹುರಾಷ್ಟ್ರೀಯ ಮತ್ತು ಬಹು ರಾಜ್ಯಗಳುಳ್ಳ ದೇಶವಾಗಿದ್ದು ಏಕತೆಯಿಂದ ಸುಮಾರು 75 ವರ್ಷಗಳ ಕಾಲ ಶಾಂತಿಯುತವಾಗಿ ಈ ದೇಶವನ್ನು ಮುನ್ನಡೆಸಲು ಬಂದಿದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.